ಭೂಮಿ 195 ದೇಶಗಳು, 87 ಲಕ್ಷ ಜಾತಿ ಜೀವಿಗಳು, 5 ಮಹಾಸಮುದ್ರಗಳು, ಇವುಗಳ ಸಮುದಾಯವೇ ನಮ್ಮ ಭೂಮಿ. ನಮ್ಮ ಭೂಮಿ ಎಷ್ಟು ದೊಡ್ಡದು ಅಂದ್ರೆ ಒಬ್ಬ ಮನುಷ್ಯ ಸಾಧಾರಣವಾಗಿ ನಡೆಯೋ ಸ್ಪೀಡ್ 1 ಗಂಟೆಗೆ 3 ಮೈಲು. ಇದೇ ಸ್ಪೀಡ್ ನಲ್ಲಿ ಒಬ್ಬ ಮನುಷ್ಯ ಪೂರ್ತಿ ಭೂಮಿಯನ್ನು ಸುತ್ತಬೇಕು ಅಂದ್ರೆ 11 ವರ್ಷ ಸಮಯ ಬೇಕಾಗುತ್ತೆ. ನಮ್ಮ ಭೂಮಿಯಿಂದ ರಾತ್ರಿ ಸಮಯದಲ್ಲಿ ಸ್ಪಷ್ಟವಾಗಿ ಕಾಣಿಸೋದು, ನಮಗೆ ಹತ್ತಿರವಾಗಿ ಇರೋದು ಚಂದ್ರ. ನಿಜ ಹೇಳ್ಬೇಕು ಅಂದ್ರೆ ಚಂದ್ರ ಕೂಡ ನಾವು ಅನ್ಕೊಳ್ಳೋ ರೀತಿ ಹತ್ತಿರವಾಗಿ ಇರೋದಿಲ್ಲ. ಚಂದ್ರನಿಗೂ ಭೂಮಿಗೂ ಇರೋ ದೂರ ಎಷ್ಟು ಅಂದ್ರೆ 3,84,400 ಕಿಲೋಮೀಟರ್. ಅಂದ್ರೆ ಚಂದ್ರನಿಗೂ ಭೂಮಿಗೂ ಮಧ್ಯೆ ನಮ್ಮ ಭೂಮಿ ರೀತಿಯ 30 ಗ್ರಹಗಳನ್ನು ಇಡಿಸಬಹುದು. ನಾವು ಇಲ್ಲಿಂದ ಕಾರ್ನಲ್ಲಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದರೂ ಚಂದ್ರನ ಹತ್ರ ಹೋಗೋದಿಕ್ಕೆ 170 ದಿನಗಳ ಸಮಯ ಬೇಕು. ಒಂದು ವೇಳೆ ನೀವು ಚಂದ್ರನ ಮೇಲೆ ಹೋದ್ರೆ ನಮ್ಮ ಭೂಮಿ ನಿಮಗೆ ಈ ರೀತಿ ಕಾಣಿಸುತ್ತೆ. ಇದೇ ಭೂಮಿ ಮಾರ್ಸ್ ನಿಂದ ಈ ರೀತಿ ಕಾಣಿಸುತ್ತೆ. ಇನ್ನು ಸ್ವಲ್ಪ ಮೇಲೆ ಹೋದ್ರೆ ನಮ್ಗೆ ಕಾಣಿಸೋದೆ ಸೌರವ್ಯೂಹ. ಇಲ್ಲಿ ನಮ್ಮ ಭೂಮಿಯ ಜೊತೆ ಇನ್ನೂ 8 ಗ್ರಹಗಳು ತನ್ನ ಉಪಗ್ರಹಗಳ ಜೊತೆ ಕೆಲವು ಕೋಟಿ ವರ್ಷಗಳಿಂದ ಸೂರ್ಯನ ಸುತ್ತ ಸುತ್ತಾನೆ ಇವೆ. ಇವುಗಳಿಗೆ ಕೇಂದ್ರ ಬಿಂದು ಸೂರ್ಯ. ಸೂರ್ಯನ ತೂಕ 2 ಲಕ್ಷ ಟ್ರಿಲಿಯನ್ ಟನ್ನುಗಳು. ನಮ್ಮ ಭೂಮಿಗೂ ಸೂರ್ಯನಿಗೂ ಇರೋ ದೂರ 15 ಕೋಟಿ ಕಿಲೋಮೀಟರ್ಗಳು. ಈ ವಿಶ್ವದಲ್ಲೇ ಎಲ್ಲದಕ್ಕಿಂತ ವೇಗವಾಗಿ ಚಲಿಸೋದು ಬೆಳಕು. ನಾವು ಭೂಮಿಯಿಂದ ಬೆಳಕಿನ ವೇಗದಲ್ಲಿ ಅಂದ್ರೆ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋದರೆ ನಾವು ಸೂರ್ಯನ ಹತ್ರ ಸೇರ್ಕೊಳ್ಳೋದಿಕ್ಕೆ 8.3 ನಿಮಿಷಗಳ ಸಮಯ ಬೇಕಾಗುತ್ತೆ. ಇಲ್ಲಿಂದ ನಾವು ಸ್ವಲ್ಪ ಮೇಲೆ ಹೋದ್ರೆ ನಮ್ಗೆ ಕಾಣಿಸೋದೆ ವೈಜರ್ 1 ಸ್ಪೇಸ್ ಪ್ರೋ. ಇದೇ ಇಲ್ಲಿನವರೆಗೂ ಮಾನವನಿಂದ ನಿರ್ಮಿತವಾದ ಅತಿ ಹೆಚ್ಚು ದೂರ ಪ್ರಯಾಣ ಮಾಡಿರೋ ಸ್ಪೇಸ್ ಕ್ರಾಫ್ಟ್. ಭೂಮಿಯಿಂದ ಇದರ ದೂರ 121 ಆಸ್ಟ್ರಾನಾಮಿಕಲ್ ಯೂನಿಟ್ಸ್. 1 ಆಸ್ಟ್ರಾನಾಮಿಕಲ್ ಯೂನಿಟ್ ಇಸ್ ಈಕ್ವಲ್ ಟು ಸೂರ್ಯನಿಗೆ ಭೂಮಿಗೆ ಇರೋ ದೂರ ಅಂದ್ರೆ 13 ಕೋಟಿ ಕಿಲೋಮೀಟರ್ಗಳು. ಈ ವೈಜರ್ 1 ಸ್ಪೇಸ್ ಕ್ರಾಫ್ಟ್ ಸೆಕೆಂಡ್ಗೆ 17 ಕಿಲೋಮೀಟರ್ ವೇಗದಲ್ಲಿ 1977ರಿಂದ ಅಂದ್ರೆ ಕಳೆದ 41 ವರ್ಷಗಳಿಂದ ಪ್ರಯಾಣ ಮಾಡ್ತಾನೆ ಇದೆ. ಇದು ನಮ್ಮ ಸೌರವ್ಯೂಹವನ್ನು ದಾಟೋದಿಕ್ಕೆ ಇನ್ನು 30,000 ವರ್ಷಗಳ ಕಾಲ ಸಮಯ ಬೇಕಾಗುತ್ತಂತೆ. ನಮ್ಮ ಸೌರವ್ಯೂಹವನ್ನು ದಾಟಿ ನಾವು ಮೇಲೆ ಹೋದ್ರೆ ನಮಗೆ ಕಾಣಿಸೋದೆ ಗ್ಯಾಲಾಕ್ಸಿ. ನಮ್ಮ ಸೂರ್ಯನಂತಹ ನಕ್ಷತ್ರಗಳು ನಮ್ಮ ಗ್ಯಾಲಾಕ್ಸಿಯಲ್ಲಿ ತುಂಬಾನೇ ಇವೆ. ಅವುಗಳಲ್ಲಿ ಆಲ್ಫಾ ಸ್ಕ್ರೀಪಿಯೇ ನಮ್ಮ ಸೂರ್ಯನಿಗಿಂತ 69 ಕೋಟಿಯಷ್ಟು ದೊಡ್ಡದು. ವಿವೈ ಮೆಜೋರಿಸ್ ನಮ್ಮ ಸೂರ್ಯನಿಗಿಂತ 290 ಕೋಟಿಯಷ್ಟು ದೊಡ್ಡದು. ಇಂತಹ 10,000 ಕೋಟಿ ನಕ್ಷತ್ರಗಳು, 10,000 ಕೋಟಿ ಗ್ರಹಗಳ ಮಿಶ್ರಣವೇ ನಮ್ಮ ಗ್ಯಾಲಾಕ್ಸಿ. ಆದ್ರೆ ನೀವು ಈ ನಕ್ಷತ್ರಗಳನ್ನು ರಾತ್ರಿ ಸಮಯದಲ್ಲಿ ನೋಡಲು ಸಾಧ್ಯವಿಲ್ಲ. ಯಾಕೆ ಅಂದ್ರೆ ನೀವು ರಾತ್ರಿ ಸಮಯದಲ್ಲಿ ನೋಡೋ ನಕ್ಷತ್ರಗಳು 99% ಈ ಚಿಕ್ಕ ಏರಿಯಾದಲ್ಲಿ ಮಾತ್ರ ಇರುತ್ತವೆ. ಇಲ್ಲಿ ಕಾಣಿಸ್ತಾ ಇರೋ ಈ ಯೆಲ್ಲೋ ಕಲರ್ ಸರ್ಕಲ್ ನಮ್ಮ ಅದ್ಭುತವಾದ